ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಪ್ರಿಯರೇ, ದೇವರ ವಾಕ್ಯ ಅಂದರೆ ದೇವರು ನಮ್ಮೊಡನೆ ಮಾತನಾಡುವುದು. ಇದು ಕೇವಲ ಅಭ್ಯಾಸದ ಬಲದಿಂದ ನಾವು ಆಲಿಸುವ ವಾಕ್ಯ ಅಲ್ಲ. ದೇವರ ವಾಕ್ಯ ಅಂದರೆ ದೇವರು ಮಾತನಾಡುವುದು. ದೇವರ ವಾಕ್ಯ ಅಂದರೆ ದೇವರು ನಮ್ಮೊಡನೆ ಮಾತನಾಡುವುದು. ಅವರಿಗೆ ನಮ್ಮಲ್ಲಿ ಏನೋ ಹೇಳಲು ಇಷ್ಟವಿದೆ, ಇಚ್ಛೆ ಇದೆ. ಆದ್ದರಿಂದ ಅವರು ನಮ್ಮೊಡನೆ, ನಮ್ಮ ಒಳಿತಿಗಾಗಿ, ನಮ್ಮ ರಕ್ಷಣೆಗಾಗಿ, ನಮ್ಮ ಮೇಲಿನ ಪ್ರೀತಿಯಿಂದ ತಮ್ಮ ವಾಕ್ಯದ ಮುಖಾಂತರ ನಮ್ಮೊಡನೆ ಮಾತನಾಡುತ್ತಾರೆ. ಈ ವಾಕ್ಯವನ್ನು, ಜೀವ ಕೊಡುವ ವಾಕ್ಯವನ್ನು ಈಗ ಆಲಿಸಲು ಸಿದ್ಧರಾಗೋಣ. ಸಂತ ಪೌಲನು ಎಫೆಸಿಯದವರಿಗೆ ಬರೆದ ಪತ್ರ ಅಧ್ಯಾಯ 1 ವಾಕ್ಯಗಳು 3 ಮತ್ತು 4. ಸಂತ ಪೌಲನು ಎಫೆಸಿಯದವರಿಗೆ ಬರೆದ ಪತ್ರ ಅಧ್ಯಾಯ 1 ವಾಕ್ಯಗಳು 3 ಮತ್ತು 4. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರವಾಗಲಿ. ಪರಲೋಕದಲ್ಲಿರುವ ಪ್ರತಿಯೊಂದು ಆಶೀರ್ವಾದಗಳನ್ನು ದೇವರು ನಮಗೆ ಕ್ರಿಸ್ತನಲ್ಲಿ ದಯಪಾಲಿಸಿದ್ದಾರೆ. ಜಗತ್ತು ಸೃಷ್ಟಿಯಾಗುವುದಕ್ಕಿಂತ ಮೊದಲೇ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು. ತನ್ನ ಸನ್ನಿಧಿಯಲ್ಲಿ ನಾವು ಪರಿಶುದ್ಧರೂ ನಿರ್ದೋಷಿಗಳೂ ಆಗಿರಬೇಕೆಂದು ಆತನ ಉದ್ದೇಶವಾಗಿತ್ತು. ಪ್ರಿಯರೇ, ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ನೇರವಾಗಿ ದೇವರನ್ನು ಪ್ರೀತಿಸಲು, ದೇವರನ್ನು ಆರಾಧಿಸಲು, ದೇವರನ್ನು ನಂಬಲು, ದೇವರನ್ನು ವಿಶ್ವಾಸಿಸಲು ಯಾವುದು ಕೂಡ ಖಂಡಿತ ಸಾಧ್ಯವಿಲ್ಲ. ಯಾಕೆಂದರೆ ಪ್ರತಿಯೊಂದು ವಿಷಯಗಳು ದೇವರು ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಅನುಗ್ರಹಿಸುವವರಾಗಿದ್ದಾರೆ. ಆದ್ದರಿಂದ ಪುನಃ ನಾನು ಓದ್ತೇನೆ, ಸ್ಪಷ್ಟವಾಗಿ ಕೇಳಿ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಪರಲೋಕದಲ್ಲಿರುವ ಪ್ರತಿಯೊಂದು ಆಶೀರ್ವಾದಗಳನ್ನು ದೇವರು ನಮಗೆ ಕ್ರಿಸ್ತನಲ್ಲಿ ದಯಪಾಲಿಸಿದ್ದಾರೆ. ಡೈರೆಕ್ಟಾಗಿ ಅಲ್ಲ. ನಾವು ಎಷ್ಟೋ ಬಾರಿ ದೇವರ ಬಳಿ ಓಡಿ ಬರ್ತೇವೆ, ದೇವರೇ ನನ್ನನ್ನು ಆಶೀರ್ವದಿಸಿ. ಯಾರೇ ಇರ್ಬೋದು, ಎಷ್ಟೋ ಮಂದಿ, ನಾನು ಯಾರಿಗೆ ಈಗ ಆಲಿಸುವವರಿಗೆ ಅರ್ಥ ಆಗಬೇಕು. ನಾನು ದೇವರಲ್ಲಿ ಬರ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ಆ ಮೊಣಕಾಲು ಊರ್ಬೋದು, ಮತ್ತೇನೋ ಮಾಡ್ಬೋದು. ಅಂದರೆ ದೇವರೇ ನನ್ನನ್ನು ಆಶೀರ್ವಾದಿಸ್ಬೋದು, ದೇವರಿಗೆ ನಾನು ಮೆಚ್ಚುಗೆ ಆಗ್ಬೋದು. ಆದರೆ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಪರಲೋಕದಲ್ಲಿರೋ ಪ್ರತಿಯೊಂದು ಆಶೀರ್ವಾದಗಳನ್ನು ದೇವರು ನಮಗೆ ಕ್ರಿಸ್ತನಲ್ಲಿ ದಯಪಾಲಿಸಿದ್ದಾರೆ. ಅಂದರೆ ಅವರ ಮುಖಾಂತರ. ಡೈರೆಕ್ಟಾಗಿ ಯಾವುದೂ ಇಲ್ಲ, ಡೈರೆಕ್ಟಾಗಿ ಯಾವುದೂ ಇಲ್ಲ. ಆದ್ದರಿಂದ ಯೋಹಾನನ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯಗಳು 21ರಿಂದ ಓದಿದರೆ ಅಲ್ಲಿ ಕೂಡ ನಾವು ನೋಡ್ತೇವೆ, ತಂದೆಯಾದ ದೇವರು ಕಳುಹಿಸಿದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸದಿದ್ದರೆ ನಾವು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಅಂದರೆ ದೇವರು ಕಳುಹಿಸಿದಾತ ಯೇಸುವನ್ನು ನಾವು ವಿಶ್ವಾಸಿಸದೆ ನಾವು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಅದು ನೀವಾಗೇ ಓದಿ ನೋಡಿ. ಪುನಃ ಹೇಳ್ತೇನೆ, ಯೋಹಾನನ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯಗಳು 21ರಿಂದ 4 ವಾಕ್ಯ ಓದಿದರೆ ನಿಮಗೆ ಅರ್ಥ ಆಗ್ತದೆ. ನಾವು ಎಷ್ಟೋ ಮಂದಿ ನಾವು ಈಗಲೂ ಎಣಿಸಿದ್ದೇವೆ, ನಾನು ಡೈರೆಕ್ಟಾಗಿ ದೇವರನ್ನು ಆರಾಧಿಸ್ತೇನೆ, ಪ್ರೀತಿಸ್ತೇನೆ. ಸಾಧ್ಯವಿಲ್ಲ ಪ್ರಿಯರೇ. ಯಾಕೆಂದರೆ ನಾವು ಅವರ ಹೋಲಿಕೆಯಲ್ಲಿ, ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟವರು. ಅದು ನಾವು ಆದಾಮನ ಪಾಪದಿಂದ ಆ ಭಾಗ್ಯವನ್ನು ಕಳೆದುಕೊಂಡೆವು. ಈಗ ಅದನ್ನು ನಾವು ಮರಳಿ ಪಡೆಯುವಂತೆ ಮಾಡಿದ್ದು ಯಾರಂದರೆ ಯೇಸು ಕ್ರಿಸ್ತರು. ಈಗ ಯೇಸು ಕ್ರಿಸ್ತರಿಂದ ಅಲ್ಲದೆ ನಾವು ಡೈರೆಕ್ಟಾಗಿ ದೇವರನ್ನು ಕಾಂಟ್ಯಾಕ್ಟ್ ಆಗಲು ಸಾಧ್ಯವಿಲ್ಲ. ಆದ್ದರಿಂದ ಯೇಸು ಕ್ರಿಸ್ತರು ನಮ್ಮ ರಕ್ಷಣೆ ಆರಂಭವಾಗುವುದೇ ಯೇಸುವೇ ನೀವೇ ನನ್ನ ಪ್ರಭು, ದೇವರು ಮತ್ತು ರಕ್ಷಕರು ಎಂದು ನಾವು ಬಾಯಿಂದ ನಿವೇದಿಸಿದಾಗ, ಮತ್ತು ತಂದೆ ದೇವರು ಅವರು ಮರಣದಿಂದ ಎಬ್ಬಿಸಿದ್ದಾರೆ ಎಂದು ವಿಶ್ವಾಸಿಸಿದಾಗ. ಯಾಕಂದರೆ ಅವರೊಡನೆ ನಮಗೆ ಸಮಾಧಿ ಮಾಡಲಾಯಿತು, ಅವರೊಡನೆ ನಮಗೆ ಶಿಲುಬೆಯಲ್ಲಿ ಜಡಿಯಲಾಯಿತು, ಅವರೊಡನೆ ನಮಗೆ ಸಮಾಧಿ ಮಾಡಿ ಅವರನ್ನು ಎಬ್ಬಿಸುವಾಗ ನಾವು ಕೂಡ ಎಬ್ಬಿಸಲ್ಪಟ್ಟೆವು. ಆ
ಯೇಸು ಕ್ರಿಸ್ತರಲ್ಲಿ ನಡೆದ ಆ ವಿಷಯಗಳಲ್ಲಿ ನನಗೆ ನಂಬಿಕೆ ವಿಶ್ವಾಸ ಇಲ್ಲದೇ ಇದ್ದರೆ ನನಗಾಗಿ ಅವರು ಏನು ಮಾಡಿದ್ದಾರೋ, ಅವರಂದರೆ ಯಾರು? ಯೇಸು ಕ್ರಿಸ್ತರು. ಆ ವಿಷಯಗಳು ನನಗೆ ಸಿಗಲು ಸಾಧ್ಯವಿಲ್ಲ. ಅದರಿಂದ ನೋಡಿ, ಆಶೀರ್ವಾದ ನಮಗೆ ಎಷ್ಟೋ ಮಂದಿ ನಾವು ಎಣಿಸ್ಬೋದು. ನಾನು ಪ್ರಾರ್ಥನೆ ಮಾಡಿದರೆ ದೇವರು ನನ್ನನ್ನು ಮೆಚ್ಚುತ್ತಾರೆ, ವಿಶ್ವಾಸಿಸುತ್ತಾರೆ. ಅಲ್ಲಿ ಯೇಸು ಇಲ್ಲವೋ ನಾನು ದೇವರೊಡನೆ ಯಾವ ಸಂಬಂಧವನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. 4ನೇ ವಾಕ್ಯ ನೋಡಿ, ನಾನು ಓದ್ತೇನೆ. ಜಗತ್ತು ಆಗುವುದಕ್ಕಿಂತ ಮೊದಲೇ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡರು. ತನ್ನ ಸನ್ನಿಧಿಯಲ್ಲಿ ನಾವು ಪರಿಶುದ್ಧರು ನಿರ್ದೋಷಿಗಳು ಆಗಿರಬೇಕೆಂದು ಆತನ ಉದ್ದೇಶವಾಗಿತ್ತು. ಕ್ರಿಸ್ತನಲ್ಲಿ ಆರಿಸಿಕೊಂಡರು ಅಂದರೆ ಡೈರೆಕ್ಟ್ ಆಗಿ ಅಲ್ಲ. ದೇವರು ನಮ್ಮನ್ನು ಆರಿಸಿಕೊಂಡದ್ದು ಕೂಡ ಯೇಸು ಕ್ರಿಸ್ತನಲ್ಲಿಯೇ, ಅವರ ಮುಖಾಂತರ. ಅದು ಕೂಡ ಜಗತ್ತು ಸೃಷ್ಟಿಯಾಗುವ ಮೊದಲೇ ಪ್ರತಿಯೊಬ್ಬರನ್ನು. ಯಾಕಂದರೆ ಯೇಸು ಕ್ರಿಸ್ತರೇ ಇಡೀ ಮಾನವ ಕುಲದ ಪಾಪಕ್ಕೆ ಪರಿಹಾರ ಬಲಿ ಆದವರು, ಬೇರೆ ಯಾರೂ ಅಲ್ಲ. ಬೇರೆ ಯಾರು ಇದ್ದಾರೆ ಪ್ರಿಯರೇ? ಆದ್ದರಿಂದ ಒಂದು ಸಣ್ಣ ಪ್ರಶ್ನೆ ನಾವು ನನಗೆ ಕೇಳಬೇಕು, ನನ್ನ ರಕ್ಷಕ ಯಾರು? ನನ್ನ ಪಾಪಕ್ಕೆ ಆ ಪಾಪಕ್ಕೆ ನಾನು ಕ್ಷಮೆ ಬೇಡಬಹುದು ದೇವರಲ್ಲಿ, ಮತ್ತು ಸಿಕ್ಕಿದೆ ಅಂತ ಎಣಿಸ್ಬೋದು. ಕೆಲವು ಒಳ್ಳೆಯ ಕೆಲಸವನ್ನು ಮಾಡಿ ಹೀಗೆ ಮಾಡಿದರೆ ದೇವರು ನನಗೆ ಮೆಚ್ಚುತ್ತಾರೆ, ನನ್ನ ಪಾಪಕ್ಕೆ ಕ್ಷಮೆ. ಇಲ್ಲ ಪ್ರಿಯರೇ, ಪಾಪ ಅಂದರೆ ದೇವರಿಗೆ ಮೆಚ್ಚುಗೆ ಆಗದ ವಿಷಯ. ಅದಕ್ಕೆ ನಾವು ಫೈನ್ ಕಟ್ಟಲೇಬೇಕು. ಫೈನ್ ಕಟ್ಟಬೇಕಂದ್ರೆ ಆ ಫೈನ್ ಯೇಸು ಕ್ರಿಸ್ತರು ತಮ್ಮ ರಕ್ತವನ್ನು ಸುರಿಸುವುದರ ಮುಖಾಂತರ ಅದನ್ನು ಆ ಫೈನ್ ಕಟ್ಟಿದರು. ಅಂದರೆ ದೇವರ ವಾಕ್ಯ ಹೇಳ್ತದೆ, ನಾವು ನಮ್ಮ ಸ್ವಂತ ಆಸ್ತಿ ಅಲ್ಲ, ನಮ್ಮನ್ನು ಅತೀ ಒಂದು ಶ್ರೇಷ್ಠ ಕ್ರಯದಿಂದ ನಮಗೆ ಖರೀದಿ ಮಾಡಲಾಗಿದೆ ಅಂತ. ಆ ಕ್ರಯ, ದೇವರು ಕೊಟ್ಟ ಕ್ರಯ ಯಾವುದು ಗೊತ್ತುಂಟ? ಬೈಬಲ್ನಲ್ಲಿ ಬರೆದಿದೆ, ಇದು ಚಿನ್ನ ಬೆಳ್ಳಿ ಅಲ್ಲ, ಪರಿಶುದ್ಧ ಯೇಸುವಿನ ಪರಿಶುದ್ಧವಾದ ರಕ್ತದಿಂದ ನಮಗೆ ಖರೀದಿಸಲಾಗಿದೆ ನಮ್ಮನ್ನು. ಇದನ್ನು ಯಾರೂ ಕೂಡ ಅಲ್ಲಗಳೆಯುವಂತೆ ಇಲ್ಲ. ಇಷ್ಟೇ ಕೇಳಿ, ನಾನೊಬ್ಬ ಮನುಷ್ಯನ, ಗಂಡು ಹೆಣ್ಣು ಅಷ್ಟು ಬಿಟ್ಟರೆ ಬೇರೇನಿಲ್ಲ, ನೀನೊಬ್ಬ ಮನುಷ್ಯನ. ಹಾಗಾದರೆ ನಿನ್ನ ಪಾಪಕ್ಕಾಗಿ ರಕ್ತ ಸುರಿಸಿದ್ದು, ಪಾಪದಿಂದ ನಿನ್ನನ್ನು ತೊಳೆದದ್ದು, ಪುನಃ ನಿನಗೆ ದೇವರ ಮಗನಾಗುವ ಸೌಭಾಗ್ಯ ದೊರಕಿದ್ದು ಯೇಸು ಕ್ರಿಸ್ತರ ಮುಖಾಂತರ. ಬೇರೆ ಯಾವುದೇ ದಾರಿ ಇಲ್ಲ ಪ್ರಿಯರೇ. ಈ ಸತ್ಯವನ್ನು ಅರಿತ ನಾನು ಅಥವಾ ನಾವು ಕ್ರೈಸ್ತರು ಇದನ್ನು ನಿಮಗೆ ಎಲ್ಲರಿಗೂ ತಿಳಿಯಪಡಿಸುವುದು ನಮ್ಮ ಜವಾಬ್ದಾರಿ. ಈ ಜವಾಬ್ದಾರಿ, ಅದಕ್ಕಾಗಿ ಸಂತ ಪೌಲರು ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ 16ರಲ್ಲಿ ಹೇಳ್ತದೆ, ಸುವಾರ್ತೆಯ ಬಗ್ಗೆ ನಾನು ನಾಚಿಕೆ ಪಡುವುದಿಲ್ಲ. ಅಂದರೆ ಸುವಾರ್ತೆ ಅಂದರೆ ಸಿಹಿ ಸುದ್ದಿ, ಗುಡ್ ನ್ಯೂಸು. ಕೊಂಕಣಿಯಲ್ಲಿ ಬೋರಿ ಕೊಬಾರ್ ಅಂತ ಹೇಳ್ತಾರೆ. ಅಂದರೆ ಈ ಸುವಾರ್ತೆಯ ಬಗ್ಗೆ ನಾನು ನಾಚಿಕೆ ಪಡುವನೇ ಅಲ್ಲ. ಕನ್ನಡದಲ್ಲಿ ಶುಭ ಸಂದೇಶ, ಅಶುಭ ಸಂದೇಶ ಅಲ್ಲ, ಬ್ಯಾಡ್ ನ್ಯೂಸ್ ಅಲ್ಲ, ಗುಡ್ ನ್ಯೂಸ್. ಏನಂದರೆ ಪಾಪದಿಂದ ಮಾನವ ಕುಲ ನಾಶ ಆಗುವ ದಾರಿಯಲ್ಲಿ ಇತ್ತು ಅಥವಾ ನಾಶ ಆಗಿತ್ತು. ಆದರೆ ಯೇಸು ಕ್ರಿಸ್ತರು ಎಂಬುವರು ಇಡೀ ಮಾನವ ಕುಲದ ಪಾಪಕ್ಕೆ ಪರಿಹಾರ ಬಲಿಯಾದರು. ನಮ್ಮೆಲ್ಲ ಪಾಪಗಳನ್ನು ಅವರು ತಮ್ಮ ಮೇಲೆ ಹೊತ್ತುಕೊಂಡರು. ಆದ್ದರಿಂದ ಅಲ್ಲಿ ಕೊಲೊಸೆ ಅಧ್ಯಾಯ 2 14-15 ಕೂಡ ಬರೆದಿದೆ, ಅವರು ನಮ್ಮೆಲ್ಲ ಪಾಪಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡರು, ಅಥವಾ ಅದನ್ನು ಶಿಲುಬೆಗೆ ಜಡಿದು ಆ ಪಾಪಗಳನ್ನು ಅವರು ನಾಶ ಮಾಡಿದವರಂತ. ಆದ್ದರಿಂದ ಪ್ರಿಯರೇ, ಪಾಪ ಮಾಡದವನು ಯಾರು ಈ ಲೋಕದಲ್ಲಿ ಇದ್ದಾನೆ ಆದರೆ ಅಂತ ಹೇಳಿದ್ರು ಅತಿ ದೊಡ್ಡ ಸುಳ್ಳುಗಾರ. ಪಾಪ ಮಾಡದವನು ಯಾರೂ ಇಲ್ಲ. ನಾವು ಎಲ್ಲರೂ ಪಾಪ ಮಾಡಿದವರೇ. ಇದು ನಾವು ನಮ್ಮ ಹುಟ್ಟಿನಿಂದಲೇ ನಮಗೆ ಆ ಪಾಪ ಸ್ವಭಾವ ಬಂದಿದೆ, ಮತ್ತು ನಾವು ಪಾಪ ಮಾಡುವವರೇ. ಆದರೆ ಯೇಸು ಕ್ರಿಸ್ತರಲ್ಲಿ ಬಂದಾಗ ನಮ್ಮ ಪಾಪಕ್ಕೆ ಪರಿಹಾರವೂ ಸಿಕ್ಕಿತು, ಮತ್ತು ಆ ಪಾಪ ಮಾಡುವ ಸ್ವಭಾವ ಕೂಡ ನಮ್ಮಿಂದ ಹಂತ ಹಂತವಾಗಿ ಅದು ಬಿಟ್ಟು ಹೋಗ್ತದೆ. ಯಾಕೆಂದರೆ ಯೇಸು ಕ್ರಿಸ್ತರು ಅಂದರೆ ಅವರಿಗೆ ಇನ್ನೊಂದು ಶಬ್ದದಲ್ಲಿ ಕೃಪೆ ಅಂತ ಹೇಳ್ತೇವೆ. ಕೃಪೆ ಅಂದರೆ ಇಂಗ್ಲೀಷ್ನಲ್ಲಿ ಗ್ರೇಸ್ ಅಂತ ಹೇಳ್ತಾರೆ. ಗ್ರೇಸ್ ಅಂದರೆ ನಮಗೆ ತಿಳಿದುಂಟು, ಅದು ಫೈಲಾದ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಕೊಡುವಂತಹ ಮಾರ್ಕ್ಸ್. ಅಂದರೆ ನಾವು ಪ್ರತಿಯೊಬ್ಬರು ಕೂಡ ಮಾನವರು ಫೈಲಾದ ವಿದ್ಯಾರ್ಥಿಗಳು. ಅಂದರೆ ಶಾಲೆಯ ಬಗ್ಗೆ ಎಣಿಸಬೇಡಿ, ಅದನ್ನು ಅರ್ಥ ಮಾಡಿಕೊಳ್ಳಲು ಮಾತ್ರ ನಾನು ಹೇಳಿದ್ದು. ಶಾಲೆಯಲ್ಲಿ ಫೈಲಾದ ವಿದ್ಯಾರ್ಥಿಗೆ ಟೀಚರ್ ದಯೆ ತೋರಿ ಗ್ರೇಸ್ ಮಾರ್ಕ್ ಕೊಟ್ಟು ಪಾಸ್ ಮಾಡ್ತಾರೆ. ಅದೇ ರೀತಿ ತಂದೆ ದೇವರು ಫೈಲಾದ, ಅಂದರೆ ಅವರ ಮುಂದೆ ನಾವು ಪಾಪ ಮಾಡಿ ಅವರಿಂದ ಸಂಬಂಧವನ್ನು, ಆ ಅನ್ಯೋನ್ಯತೆಯ ಸಂಬಂಧವನ್ನು ಕಳೆದುಕೊಂಡ ನಮ್ಮನ್ನು ಪುನಃ ಅವರೊಡನೆ ಒಂದಾಗಿಸಲು, ಅದನ್ನು ನಾವು ಅನ್ಯೋನ್ಯತೆಯಲ್ಲಿ ನಾವು ಬರುವಂತೆ ಮಾಡಲು ತಮ್ಮ ಏಕೈಕ ಪುತ್ರನನ್ನೇ ಅವರು ಈ ಲೋಕಕ್ಕೆ ಕಳುಹಿಸಿದರು. ಮತ್ತು ಆ ಏಕೈಕ ಪುತ್ರರಾಗಿರೋ ಪ್ರಭು ಯೇಸು ಕ್ರಿಸ್ತರು
ತಮ್ಮ ರಕ್ತಧಾರೆಯ ಮೂಲಕ ನಮಗೆ ಪಾಪಕ್ಷಮೆ ಮತ್ತು ವಿಮೋಚನೆ ಲಭಿಸುವಂತೆ ಮಾಡಿದರು. ಅದನ್ನೇ ಬರೆದಿದೆ ಎಫೆಸಿದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯದಲ್ಲಿ ನೋಡಿದಲ್ಲಿ ನಮ್ಗೆ ಗೊತ್ತಾಗ್ತದೆ. ಯೇಸು ಕ್ರಿಸ್ತರ ರಕ್ತಧಾರೆಯ ಮೂಲಕ ನಮಗೆ ಪಾಪಕ್ಷಮೆ ದೊರಕಿತು, ರಕ್ಷಣೆಯು ದೊರಕಿತು. ಆದ್ದರಿಂದ ಇನ್ನೊಂದು ರೀತಿ ಇಲ್ಲ, ಇನ್ನೊಂದು ಉಪಾಯ ಇಲ್ಲ, ಬೇರೊಂದು ರೀತಿಯಲ್ಲಿ ನನಗೆ ಪಾಪಕ್ಷಮೆ ಸಿಗ್ತದೆ, ವಿಮೋಚನೆ ಸಿಗ್ತದೆ ಅಂತ ಎಣಿಸಬೇಡಿ, ಸಾಧ್ಯನೇ ಇಲ್ಲ. ಒಂದೇ ಒಂದು ದಾರಿ, ಒಂದೇ ಒಂದು ಉಪಾಯ, ದೇವರು ಒಂದೇ ಒಂದು ರೀತಿಯಲ್ಲಿ ದೇವರು ಅದನ್ನು ಪರಿಹಾರ ಮಾಡಿದ್ದು ಏನಂದರೆ ಯೇಸು ಕ್ರಿಸ್ತರ ರಕ್ತಧಾರೆಯ ಮೂಲಕ. ಆದ್ದರಿಂದ ಪ್ರಿಯರೇ, ನಾವು ಅರ್ಥ ಮಾಡಿಕೊಳ್ಳಬೇಕು, ಪ್ರತಿಯೊಂದನ್ನು ಕೂಡ ದೇವರು ಪ್ರತಿಯೊಂದು ಆಶೀರ್ವಾದವನ್ನು, ಪರಲೋಕದಲ್ಲಿರುವ ಪ್ರತಿಯೊಂದು ಆಶೀರ್ವಾದಗಳನ್ನು ದೇವರು ನಮಗೆ ಕ್ರಿಸ್ತನಲ್ಲಿ ದಯಪಾಲಿಸಿದ್ದಾರೆ. ಯೇಸು ಕ್ರಿಸ್ತರು, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗಲೇ ಅವರನ್ನು ಆಶೀರ್ವದಿಸಿದರು, ಎಲ್ಲವನ್ನು ಕೊಟ್ಟಿದ್ದರು. ಪಾಪ ಮಾಡಿದಾಗ ಅದು ಕಳೆದುಕೊಂಡೆವು. ಇದನ್ನು ನಾವು ಮರಳಿ ನಮಗೆ ಸಿಗುವಂತೆ, ಅಂದರೆ ನಮ್ಮ ಆರೋಗ್ಯ, ನಮ್ಮ ಶ್ರೀಮಂತಿಕೆ, ನಮ್ಮ ನಿತ್ಯ ಜೀವ, ಮರಣದಿಂದ ನಿತ್ಯ ಜೀವ, ಅಥವಾ ನಾವು ಕಳೆದುಕೊಂಡ ಇತರ ಆಶೀರ್ವಾದಗಳು ಯಾವುದೇ ಇರ್ಬೋದು, ಪ್ರತಿಯೊಂದನ್ನು, ಶ್ರೀಮಂತಿಕೆಯನ್ನು, ಆರೋಗ್ಯವನ್ನು, ಶಾಪದಿಂದ ಬಿಡುಗಡೆಯನ್ನು, ಪಾಪದಿಂದ ಬಿಡುಗಡೆಯನ್ನು, ಮರಣದಿಂದ ಬಿಡುಗಡೆಯನ್ನು ಪ್ರತಿಯೊಂದನ್ನು ನಾವು ಮರಳಿ ಯೇಸು ಕ್ರಿಸ್ತರ ಮುಖಾಂತರ ಪಡೆಯುವಂತೆ ಮಾಡಿದರು ದೇವರು. ಆದ್ದರಿಂದ ಯೇಸು ಕ್ರಿಸ್ತರ ವಿನಃ ನಾನು ಆಶೀರ್ವಾದಗಳನ್ನು ಪಡೆಯುವ ವಿಷಯನೇ ಇಲ್ಲ. ನಾನು ತಪ್ಪಾಗಿ ಎಣಿಸ್ಬೋದು ದೇವರು ನನಗೆ ಆಶೀರ್ವಾದ ಕೊಡ್ತಾರೆ, ಆದರೆ ಆಶೀರ್ವಾದದ ಮೂಲವೇ ಯೇಸು ಕ್ರಿಸ್ತರಾಗಿದ್ದಾರೆ. ಯಾಕೆಂದರೆ ಅವರು ತಂದೆ ದೇವರಿಗೆ ವಿಧೇಯರಾದರು. ಇಡೀ ಮಾನವ ಕುಲದ ಸಲುವಾಗಿ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದ್ದಾರೆ ಅಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಅವರಲ್ಲಿ ನಂಬಿಕೆ ಇಟ್ಟ ಯಾರೂ ಕೂಡ ನಾಶವಾಗದೆ, ಅವರಲ್ಲಿ, ಯೇಸು ಕ್ರಿಸ್ತರಲ್ಲಿ. ಇದು ದೇವರ ವಾಕ್ಯ, ಇದು ಸತ್ಯ ವಿಷಯವಾಗಿದೆ ಪ್ರಿಯರೇ. ಲೂಕ ಅಧ್ಯಾಯ 13:31 ಬರೆದಿದೆ, ಆಕಾಶ ಮತ್ತು ಪೃಥ್ವಿ ಅಥವಾ ಭೂಮಿ ನಶಿಸಿ ಹೋಗಬಹುದು, ಆದರೆ ನನ್ನ ವಾಕ್ಯ ಎಂದೂ ನಶಿಸಿ ಹೋಗದು. ಆದ್ದರಿಂದ ನೆನಪಿನಲ್ಲಿ ಇಟ್ಟುಕೊಳ್ಳಿ ಪ್ರಿಯರೇ, ದೇವರು ನುಡಿದ ಒಂದೊಂದು ವಾಕ್ಯ ಅದು ಎಂದಿಗೂ ಬದಲಾಗುವ ವಿಷಯ ಅಲ್ಲ. ಅದು ಏನಾಗಿದೆ ಅಂದರೆ ಅದು ಎಂದಿಗೂ ಸುಳ್ಳಾಗುವ ವಿಷಯ ಅಲ್ಲ. ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಬೇಕು, ಯಾರೋ ಗುರುಗಳು, ಸಿಸ್ಟರ್ ಅವರು, ಕ್ರಿಶ್ಚಿಯನ್ರು ಹೇಳ್ತಾರಂತ ನಂಬಬೇಡಿ. ಅದಲ್ಲ, ದೇವರೇ ಹೇಳಿದ್ದಾರೆ. ಸಂಶಯ ಇದ್ದರೆ ಬೈಬಲನ್ನು ತೆರೆದು ನೋಡಿ, ಅಥವಾ ನಮಗೆ ಕ್ರೈಸ್ತರಲ್ಲಿ ಹೋದಾಗ ಸ್ವಲ್ಪ ಬೈಬಲ್ ಕೊಡಿ ಅಂತ ಕೇಳಿ ನಾವು ಅದನ್ನು ತೆಗೆದುಕೊಳ್ಳದಿದ್ರು. ಯಾಕೆಂದರೆ ಇದು ನಾವು ಒತ್ತಿ ಯಾಕೆ ಹೇಳ್ತೇನೆ ಅಂದರೆ ಪ್ರಿಯರೇ, ಇದು ಯೇಸು ಕ್ರಿಸ್ತರು ಬಂದು 2000 ವರ್ಷಗಳು, 2026ನೇ ವರ್ಷ ನಡೀತಾ ಉಂಟು. ಈಗಲೇ ಬಹಳ ಸಮಯ ಆಗಿದೆ. ಇನ್ನೂ ಕೂಡ ನಾವು ಮೂರ್ಖರಂತೆ ಇರಲು ಸಾಧ್ಯವಿಲ್ಲ. ಇನ್ನೂ ಕೂಡ ಈ ವಿಷಯಗಳನ್ನು ನಾವು ಬಚ್ಚಿಡಲು ಸಾಧ್ಯವಿಲ್ಲ, ಮುಚ್ಚಿಡಲು ಸಾಧ್ಯವಿಲ್ಲ. ಇದನ್ನು ನಾವು ಬಹಿರಂಗವಾಗಿ ಪ್ರಕಟಪಡಿಸಲೇಬೇಕು. ನಾವು ಇದಕ್ಕಾಗಿ ಅಂಜುವವರಲ್ಲ, ನಾಚಿಕೆ ಪಡುವವರಲ್ಲ. ಅದಕ್ಕೆ ನಾನು ಆವಾಗ ಹೇಳಿದೆ, ರೋಮನ್ನರಿಗೆ ಬರೆದ ಪತ್ರ 1ನೇ ಅಧ್ಯಾಯ 16ನೇ ವಾಕ್ಯ, ಈ ಸುವಾರ್ತೆಯ ಬಗ್ಗೆ ನಾನು ನಾಚುವವನೇ ಅಲ್ಲ. ಯಾಕೆಂದರೆ ಇದರಲ್ಲಿ ದೇವರ ಶಕ್ತಿ ಅಡಕವಾಗಿದೆ ಅಂತ ಸಂತ ಪೌಲರು ಹೇಳ್ತಾರೆ. ರಕ್ಷಣೆಯನ್ನು ಹೊಂದುವವರಿಗೆ, ಅಂದರೆ ಯಾರಿಗೆ ಎಲ್ಲ ರಕ್ಷಣೆ ಬೇಕು ಅಥವಾ ರಕ್ಷಣೆ ಪಡೆಯುವವರಿಗೆ ಆ ರಕ್ಷಣೆ ನೀಡುವಂತಹ ದೇವರ ಶಕ್ತಿ ಯಾವುದು? ಸುವಾರ್ತೆ. ದೇವರ ವಾಕ್ಯವೇ ದೇವರ ಶಕ್ತಿ. ಅದೇ ರಕ್ಷಣೆ ಪಡೆಯಲಿಕ್ಕೆ, ಬೇರೆ ಒಂದು ಶಕ್ತಿ ಇಲ್ಲ. ಆದ್ದರಿಂದ ಈ ಸುವಾರ್ತೆ ಬಗ್ಗೆ ನಾನು ನಾಚುವನೇ ಅಲ್ಲ ಅಂತ ಸಂತ ಪೌಲರು ಹೇಳಿದ್ದು. ಇವತ್ತು ಕ್ರೈಸ್ತರಾಗಿರುವ ಪ್ರತಿಯೊಬ್ಬರು ಧೈರ್ಯದಿಂದ ಹೇಳಬೇಕು, ನಾವು ಕೂಡ ನಾಚುವವರಲ್ಲ ಸುವಾರ್ತೆಯ ಬಗ್ಗೆ. ಮತ್ತು ಆಲಿಸಿದವರು ಹೇಳಬೇಕು, ಈ ಸುವಾರ್ತೆಯನ್ನು ಸ್ವೀಕರಿಸಲು ನಾನು ನಾಚುವುದಿಲ್ಲ. ಪ್ರಪಂಚಕ್ಕೆ ಅಂಜಿ ನಾನು ದೇವರ ವಾಕ್ಯವನ್ನು, ಯೇಸುವಿನ ಬಗ್ಗೆ ನಾನು ನಾಚುವುದಿಲ್ಲ. ಯಾಕೆಂದರೆ ನನಗೀಗ ಅರಿವಾಯಿತು ಯೇಸುವೆ ನನ್ನ ರಕ್ಷಕ ಎಂದು, ಅವರನ್ನು ನಾನು ಸ್ವೀಕರಿಸುತ್ತೇನೆ ಎಂದು. ಆದ್ದರಿಂದ ಪ್ರಿಯರೇ, ಪ್ರತಿಯೊಂದು ಆಶೀರ್ವಾದಗಳನ್ನು, ಪರಲೋಕದಲ್ಲಿರುವ ಪ್ರತಿಯೊಂದು ಆಶೀರ್ವಾದಗಳನ್ನು ದೇವರು ನಮಗೆ ಕ್ರಿಸ್ತನಲ್ಲಿ ದಯಪಾಲಿಸಿದ್ದಾರೆ. ಇದರಲ್ಲಿ ಎಲ್ಲವೂ ಅಡಕವಾಗಿದೆ. ಎಲ್ಲ ನಮ್ಮ ನಿತ್ಯ ಜೀವ, ಈ ಲೋಕದಲ್ಲಿ ಒಂದು ಜಯದಿಂದ ತುಂಬಿದ ಜೀವನ, ಎಲ್ಲ ಕೇಡಿನಿಂದ ಬಿಡುಗಡೆ, ಕಾಯಿಲೆಯಿಂದ ಬಿಡುಗಡೆ, ಬಡತನದಿಂದ ಬಿಡುಗಡೆ, ದುರಾತ್ಮನಿಂದ ಬಿಡುಗಡೆ, ಎಲ್ಲವೂ ಯಾವುದು ಕೂಡ ಅದರಲ್ಲಿ ಬಿಟ್ಟಿಲ್ಲ. ಆ ಆಶೀರ್ವಾದಗಳು ನಮ್ಮ ಆತ್ಮದಲ್ಲಿವೆ. ಯಾಕೆಂದರೆ ನಾನು ಆತ್ಮ ಆಗಿದ್ದೇನೆ, ನನಗೆ ಒಂದು ಮನಸ್ಸಿದೆ,
ಆ ಶರೀರ ಎಂಬ ಮನೆಯಲ್ಲಿ ನಾನು ವಾಸಿಸ್ತೇನೆ. ಈ ಶರೀರ ನಾನಲ್ಲ, ಇದೊಂದು ಮನೆ ಪ್ರಿಯರೇ. ನಾನು ಆತ್ಮ ಆಗಿದ್ದೇನೆ. ಆದಿಕಾಂಡ 1:26 ಬರೆದಿದೆ, ದೇವರು ಮಾನವನನ್ನು ತನ್ನ ಸ್ವರೂಪದಲ್ಲಿ ಮತ್ತು ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದರು. ಆದ್ದರಿಂದ ದೇವರು ಆತ್ಮಸ್ವರೂಪಿ, ಅವರಿಗೆ ಶರೀರ ಇಲ್ಲ. ನಾವು ಕೂಡ ಆತ್ಮಸ್ವರೂಪಿ. ಆದರೆ ಈ ಲೋಕದಲ್ಲಿ ನಾವು ಇದ್ದೇವೆ. ಅದಕ್ಕಾಗಿ ದೇವರು ನಮಗೊಂದು ಈ ಮನೆ, ಅಂದಲ್ಲಿ ಆದಿಕಾಂಡದಲ್ಲಿ ಬರೆದಿರುವಂತೆ ಮಣ್ಣಿನಿಂದ ಒಂದು ಮನೆ ಮಾಡಿ, ಅಂದರೆ ಈ ಶರೀರ ಎಂಬುದನ್ನು ಮಾಡಿ, ಆತ್ಮ ಆಗಿರೋ ನನ್ನನ್ನು ಅದರೊಳಗೆ ಇಟ್ಟುಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತೆ ಮಾಡಿದ್ದಾರೆ. ಆದ್ದರಿಂದ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ನಾನು ಆತ್ಮ ಆಗಿದ್ದೇನೆ, ಆತ್ಮಕ್ಕೆ ಮರಣ ಇಲ್ಲ, ನಿತ್ಯ ನಾನು ಜೀವಿಸ್ತೇನೆ ಮತ್ತು ದೇವರೊಡನೆ ನಾನು ನಿತ್ಯ ಜೀವಿಸಲು ಮತ್ತು ನನಗೆ ಬೇರೊಂದು ಶರೀರವನ್ನು ದೇವರು ಮತ್ತೆ ಪುನಃ ಕೊಡಲಿದ್ದಾರೆ ವಾಕ್ಯದ ಪ್ರಕಾರ. ಈ ಶರೀರವನ್ನು ನಾನು ಆತ್ಮ ಆಗಿರೋ ನಾನು ಬಿಟ್ಟು ಹೋದ ನಂತರ. ಆದ್ದರಿಂದ ಪ್ರಿಯರೇ, ನಾವು ನಿಜವಾಗಿಯೂ ಭಾಗ್ಯವಂತರು. ಯಾಕೆಂದರೆ ನಾವು ದೇವರ ಮಕ್ಕಳಾಗಿದೆ. ಯಾರು ಒಂದು ಯೋಹನನ ಶುಭ ಸಂದೇಶ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳಿದೆ, ಯಾರು ಯೇಸು ಕ್ರಿಸ್ತರನ್ನು ಸ್ವೀಕರಿಸಿದರೋ, ಅಂದರೆ ಅವರ ನಾಮದಲ್ಲಿ ವಿಶ್ವಾಸ ಇಟ್ಟರೋ ಅಂಥವರಿಗೆ ದೇವರ ಮಕ್ಕಳಾಗೋ ಸೌಭಾಗ್ಯವನ್ನು ಅವರು ಕೊಟ್ಟರು. ನಮ್ಮ ಪರ್ಮನೆಂಟ್ ವಿಳಾಸ ಇದು ಪ್ರಿಯರೇ, ನಾವು ದೇವರ ಮಕ್ಕಳು. ಅದರಿಂದ ನನ್ನ ತಂದೆ ಶಾಶ್ವತವಾಗಿ ಇದ್ದಾರೆ, ತಂದೆ ದೇವರು. ಆದ್ದರಿಂದ ಇದು ನಮ್ಮ ನಿಜವಾದ ಐಡೆಂಟಿಟಿ ಅಂತ ಹೇಳ್ತಾರೆ, ನಮ್ಮ ವಿಳಾಸ. ಸನ್ ಆಫ್ ಗಾಡ್, ಡಾಟರ್ ಆಫ್ ಗಾಡ್, ದೇವರ ಮಗಳು, ದೇವರ ಮಗ. ಅದು ಹೇಗೆ? ಯೇಸು ಕ್ರಿಸ್ತರ ಮುಖಾಂತರ ಮಾತ್ರ. ಅಂದರೆ ಯಾವುದೂ ಕೂಡ ಯೇಸು ಕ್ರಿಸ್ತರಿಂದ ಅಲ್ಲದೆ ನೇರವಾಗಿ ಯಾವುದೂ ನಾವು ಪಡೆಯುವಂತಿಲ್ಲ, ನಮಗೆ ದೊರಕುವಂತಿಲ್ಲ. ಆದ್ದರಿಂದ ಪ್ರಿಯರೇ, ನಾವು ಆ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಎಷ್ಟೊಂದು ಪ್ರೀತಿ ಅವರಿಗೆ ನಮ್ಮ ಮೇಲೆ. ಆ ಪ್ರೀತಿಯಿಂದ ಅವರ ಏಕೈಕ ಪುತ್ರನನ್ನೇ ನಮಗೆ ದಾರಿ ಎರೆದವರು, ಅವರ ಏಕೈಕ ಪುತ್ರನನ್ನೇ ಕೊಟ್ಟವರು ನಮಗಾಗಿ. ಬೇರೆಲ್ಲ ವಿಷಯಗಳನ್ನು ನಮಗೆ ಹೇಗೆ ತಾನೇ ಕೊಡದೇ ಇರುವರು ಅಂತ ದೇವರ ವಾಕ್ಯ ಹೇಳ್ತದೆ. ಲೋಕದಲ್ಲಿರೋ ಯಾವುದೇ ವಿಷಯಗಳಿಗೆ ನಾವು ಚಿಂತೆ ಪಡಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ, ನಾವು ಆಸೆ ಪಡಬೇಕಾಗಿಲ್ಲ. ಯಾಕೆಂದರೆ ಅವೆಲ್ಲ ನಮಗೆ ದೇವರು ನಾವು ಯಾವಾಗ ನಮಗೆ ಬೇಕು ಆವಾಗ ದಯಪಾಲಿಸುವವರಾಗಿದ್ದಾರೆ. ನಮ್ಮ ಕರ್ತವ್ಯ ಇಷ್ಟೇ, ಯೇಸು ಕ್ರಿಸ್ತರಲ್ಲಿ ನಾವು ವಿಶ್ವಾಸ ಇಡಬೇಕು, ನಂಬಿಕೆ ಇಡಬೇಕು ಮತ್ತು ಅವರ ತೋರಿಸಿದ ದಾರಿಯಲ್ಲಿ ನಾವು ನಡೆಯಬೇಕು. ಆದ್ದರಿಂದ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆ ದೇವರು ಕೊಟ್ಟ ಸಕಲ ಆಶೀರ್ವಾದಗಳನ್ನು, ನಿತ್ಯ ಜೀವವನ್ನು, ಪಾಪ ಕ್ಷಮೆಯನ್ನು, ಎಲ್ಲ ಬಂಧನಗಳಿಂದ ಬಿಡುಗಡೆಯನ್ನು ದೇವರು ಕೊಟ್ಟಿದ್ದನ್ನು ನಾವು ನಮ್ಮದಾಗಿಸಿಕೊಳ್ಳೋಣ. ಆ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುವುದರ ಮುಖಾಂತರ. ಆಮೇನ್.